ನಮಸ್ತೆ. ಕುಸುಮ ಅಂತ, ತುಮಕೂರು. ನಮ್ಮ ಅಪ್ಪಾಜಿ ನರಸಿಂಹಮೂರ್ತಿ, 56, 1 year ಬ್ಯಾಕ್. ನೋವು ಅಂತ ಏನು ಹೇಳ್ತಿದ್ರು. ಅವಾಗ ಹಾಸ್ಪಿಟಲ್ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸಿದ್ಕೆ ಕ್ಯಾನ್ಸರ್ ಅಂತ ಬಂತು. ಗಂಟ್ಲು ನೋವು ಅಂತ ಹೇಳ್ತಾ ಇದ್ರು. ಅದೇನು ನುಂಗಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಕರ್ಕೊಂಡೋಗಿ ಗಂಟ್ಲುದೇ ಸ್ಕ್ಯಾನ್ ಮಾಡಿಸಿದ್ಕೆ ಕ್ಯಾನ್ಸರ್ ಇರಬಹುದು ಅಂತ ಹೇಳಿದ್ರು. ತಿರ್ಗಾ ಅಲ್ಲಿ ಸ್ಕ್ಯಾನ್ ಮಾಡಿಸಿದ್ಕೆ ಕನ್ಫರ್ಮ್ ಆಯ್ತು. ಅಲ್ಲಿ 4 ಏನೋ ಟ್ರೀಟ್ಮೆಂಟ್ ತಗೊಂಡ್ರು. ಅಲ್ಲಿ ಏನು ಕಾಣಿಸ್ಲಿಲ್ಲ. ಅಲ್ಲಿಂದ ಅಲ್ಲೂ ಆಗಲ್ಲ, ಇನ್ನು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆಪರೇಷನ್ ನಮಗೆ ಇಷ್ಟ ಇರ್ಲಿಲ್ಲ. ಅಪ್ಪಾಜಿ ಏನು ನುಂಗಕ್ ಆಗಲ್ಲ ಅಂತ ಹೇಳಿ ನಮಗೆ ಅದು ಇಷ್ಟ ಇರ್ಲಿಲ್ಲ. ಸೊ ಬೇರೆಯವ್ರು ಯಾರು ಇನ್ಫಾರ್ಮೇಶನ್ ಕೊಟ್ರು, ಹಿಂಗೆ ಹೋಗಿ ಇಲ್ಲಿಗೆ, ಅಲ್ಲಿ ಮೆಡಿಸನ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದ್ರು. ಬೀಡಿ ಸೇರ್ತಾ ಇದ್ರು, ಡ್ರಿಂಕ್ಸ್ ಮಾಡ್ತಾ ಇದ್ರು. ಇದೆ ಅಂತ ಗೊತ್ತಿರ್ಲಿಲ್ಲ. ಊಟ ತಿಂಡಿ ಎಲ್ಲ ನಾರ್ಮಲ್ ಆಗಿ ಮಾಡ್ತಿದ್ದಾರೆ. ಊಟ ತಿಂಡಿ ಏನು ಸಮಸ್ಯೆ ಇಲ್ಲ. ಅವರು ಕುಡ್ಸ್ಕೊಂಡಾಗ ಮಾತ್ರ ಎಲ್ಲ ಊಟ ತಿಂಡಿ ಮಾಡ್ತಾರೆ. ಇಲ್ಲ ಅಂದಾಗ ನೋವು ಅಂತಾರೆ. ಊಟ ತಿಂಡಿ ಮಾಡಕ್ ಆಗಲ್ಲ, ನುಂಗಕ್ ಆಗಲ್ಲ ಅಂತ ಹೇಳ್ತಾರೆ. ಮಾತಾಡ್ತಾರೆ, ನಾರ್ಮಲ್ ಆಗಿ ಮಾತಾಡ್ತಾರೆ. ಓಡಾಡಕ್ ಆಗಲ್ಲ, ಕಾಲ್ ನೋವು, ಮಂಡಿ ನೋವು ಅಂತಿರ್ತಾರೆ. ಓಡಾಡಲ್ಲ, ಜಾಸ್ತಿ ಸುಸ್ತಾಗುತ್ತೆ. ಅದಕ್ಕೆ ಕೀಮೋ ಅವಶ್ಯಕತೆ ಬೇಡ ಅಂತ ಹೇಳಿ ನಾವು ನಾಟಿ ಔಷಧಿ ಬೇಕು ಅಂತ ಇಲ್ಲಿ ಬೇರೆಯವರಿಂದ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೆ. ಅಂದ್ರೆ ಗೊತ್ತಿರೋರೇ. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಅವರು ಎಲ್ಲೋ ಅವ್ರ ಫ್ಯಾಮಿಲಿ ತೋರ್ಸಿದ್ರಂತೆ. ಇಲ್ಲಿ ಅವ್ರು ಹಿಂಗಿದೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ರು. ಅದರಿಂದ ಬಂದ್ರು. ಈ ಮಂತ್ ತಗೊಳ್ಳಿ, ನೆಕ್ಸ್ಟ್ ಮಂತ್ ಸ್ಕ್ಯಾನ್ ಮಾಡಿಸಿ ಆಮೇಲೆ ಸಿಚುವೇಶನ್ ಏನಿದೆ, ಯಾವ ತರ ಅಂತ ಪೇಷಂಟಿಗೆ ಫಸ್ಟ್ ಹೇಳಿದ್ದು. ಇವಾಗ ಅವರೇ ಬಂದಿದ್ರು. ನಾವು ಧೈರ್ಯ ಕೊಟ್ಟಿದೀವಿ. ಥ್ಯಾಂಕ್ ಯು.